ಅಮೆರಿಕಾಗೆ ಭಾರೀ ಹಿನ್ನಡೆ, ಇರಾನ್ ಟಾರ್ಗೆಟ್ ಸೆಟ್. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮುಂದುವರೆದಿದೆ. ಅದೇ ಸಮಯದಲ್ಲಿ ಇರಾನ್ ಕೂಡ ತನ್ನ ಪ್ರತೀಕಾರ ತೀರಿಸಿಕೊಳ್ತಾ ಇದ್ದು, ಇರಾನ್ ಅಮೆರಿಕಕ್ಕೆ ಬಲವಾದ ಆಘಾತಗಳನ್ನ ನೀಡುತ್ತಿದ್ದು, ಈ ಹೊಡೆತಗಳಿಗೆ ಜಗತ್ತಿನ ಶಕ್ತ ರಾಷ್ಟ್ರ ಗಲಿಬಿಲಿಗೊಂಡಿದೆ. ಇತ್ತೀಚೆಗೆ ಇರಾನ್ ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಅಮೆರಿಕದ 5ನೇ ತಲೆಮಾರಿನ F-35 ಲೈಟ್ನಿಂಗ್ II ಫೈಟರ್ ಜೆಟ್ ಮೇಲೆ ದಾಳಿ ಮಾಡಿರುವುದಾಗಿ ಹೇಳಿಕೊಂಡಿದೆ. ಇರಾನ್ ಘೋಷಣೆಗೆ ಪ್ರತಿಕ್ರಿಯಿಸಿದ ಅಮೆರಿಕ ಸೆಂಟ್ರಲ್ ಕಮಾಂಡ್ ವಕ್ತಾರ ಕ್ಯಾಪ್ಟನ್ ಟಿಮ್ ಹಾಕ್ಸಿನ್ ದಾಳಿ ನಿಜ ಎಂದು ಒಪ್ಪಿಕೊಂಡಿದ್ದು, ಇದರೊಂದಿಗೆ ಅಮೆರಿಕಾಗೆ ಹಿನ್ನಡೆಯಾಗಿದೆ. ಇದುವರೆಗೆ 125ಕ್ಕೂ ಹೆಚ್ಚು ಅಮೆರಿಕ ಮತ್ತು ಇಸ್ರೇಲಿ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಎಂದು ಐಆರ್ಜಿಸಿ ಗುರುವಾರ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ವಿವರವೊಂದನ್ನು ಬಿಡುಗಡೆ ಮಾಡಿದೆ. ಯುಎಸ್ ಸೆಂಟ್ರಲ್ ಕಮಾಂಡ್ನ ವಕ್ತಾರ ಕ್ಯಾಪ್ಟನ್ ಟಿಮ್ ಹಾಕ್ಸಿನ್ ಇರಾನ್ ಹೇಳಿಕೆಯನ್ನು ಒಪ್ಪಿಕೊಂಡಿದ್ದು, ಈ ನಿಟ್ಟಿನಲ್ಲಿ F-35 ಫೈಟರ್ ಜೆಟ್ಗಳ ಪೈಕಿ ಒಂದು ಪಶ್ಚಿಮ ಏಷ್ಯಾ ವಾಯುನೆಲೆಯಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದೆ ಎಂದು ತಿಳಿದು ಬಂದಿದೆ. ಆದರೆ ಫೈಟರ್ ಜೆಟ್ನೊಂದಿಗೆ ಪೈಲಟ್ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ್ದಾರೆ. ಈ ನಡುವೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಗಳು ಒಮನ್ ಸಮುದ್ರದಲ್ಲಿ ಅಮೆರಿಕದ ಅಬ್ರಹಾಂ ಲಿಂಕನ್ ವಿಮಾನವಾಹಕ ನೌಕೆಯ ಮೇಲೆ 4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದಾಗಿ ಹೇಳಿಕೊಂಡಿದೆ. ಆದರೆ ಈ ಆರೋಪವನ್ನ ಅಮೆರಿಕ ಬಲವಾಗಿ ತಳ್ಳಿಹಾಕಿದ್ದು, ನೌಕೆಗೆ ಯಾವುದೇ ಹಾನಿಯಾಗಿಲ್ಲ ಮತ್ತು ಅದು ಸಾಮಾನ್ಯ ಕಾರ್ಯಾಚರಣೆಯಲ್ಲಿದೆ ಎಂದು ಸ್ಪಷ್ಟಪಡಿಸಿದೆ.